ನಮಸ್ಕಾರ ಸ್ನೇಹಿತರೆ, ಕಾಡ ಕ್ರಿಕೆಟ್ ಬಾಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬಂದ್ರೆ ಇವತ್ತು ವೃತ್ತಿ ಕ್ರಿಕೆಟ್ ಜೀವನದಿಂದ ಹೊರಗೆ ಉಳಿತಾ ಇದ್ದಾರೆ. ಯಾರಿಂದ? ಗಂಭೀರ್ ಅವರು ಬಂದ ನಂತರ ಒಂದು ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ. ಆ ನತದೃಷ್ಟ ಆಟಗಾರರು ಯಾರು ಎಂಬುದು ಕೂಡ ಈ ವಿಡಿಯೋದಲ್ಲಿ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆದ್ರೇನೆ ಲೈವ್ ಆಗಿ ಆಗುತ್ತೆ ಅಂತ ಕೂಡ ಹೇಳ್ಬೋದಿದೆ. ಸ್ನೇಹಿತರೆ, 2024 ಈಗಾಗಲೇ ಅದ್ಭುತವಾದಂತ ಶ್ರೀಲಂಕಾ ವಿರುದ್ಧ ನಮ್ಮ ಭಾರತದ ಸೋತು ಮತ್ತೆ ಬಂದಿದ್ದಾರೆ. ಆದ್ರೂ ಕೂಡ ಇವಾಗ ದಿಲೀಪ್ ಟ್ರೋಫಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಸೆಲೆಕ್ಷನ್ ಆಗಿಲ್ಲ ಈ 6 ಆಟಗಾರರು. ಯಾರಪ್ಪ ಅಂದ್ರೆ ಮೊದಲನೇದಾಗಿ ಸಂಜು ಸ್ಯಾಮ್ಸಂಗ್ ಅವರು ಶ್ರೀಲಂಕಾ ವಿರುದ್ಧ T20 ಸಖತ್ತಾಗಿ ಆಟ ಆಡಿಲ್ಲ. ಅದು ಕೂಡ ಚಾನ್ಸ್ ಕೊಟ್ಟು ಅವಕಾಶ ಕೊಟ್ಟು ಫೇಲ್ ಆದ್ರು. ಆದ ಕಾರಣದಿಂದ ಗಂಭೀರ್ ಅವರು ಇವಾಗ ಮತ್ತೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವರನ್ನು ತಗೊಂಡು ಫಾಯ್ದೆ ಇಲ್ಲ ಅಂತ ಕೂಡ ಡಿಸೈಡ್ ಮಾಡ್ಕೊಂಡು ದಿಲೀಪ್ ಟ್ರೋಫಿಯಲ್ಲಿ ಕೂಡ ಇವಾಗ ಅವರಿಗೆ ಒಳ್ಳೆಯ ರೀತಿಯಾಗಿ ಅವಕಾಶ ಕೊಟ್ಟಿಲ್ಲ. ಕ್ರಿಕೆಟ್ ವೃತ್ತಿ ಜೀವನದಿಂದ ಕಡೆಗೆ ಉಳಿತಾರೆ ಅಂತ ಕೂಡ ಫ್ಯಾನ್ಸ್ ಗಳು ಹೇಳ್ತಾ ಇದಾರೆ. ಯಾಕಂದ್ರೆ ಸಂಜು ಸ್ಯಾಮ್ಸಂಗ್ ಅವರು ಒಂದು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟಿಲ್ಲ. IPL ನಲ್ಲಿ ಕೊಡ್ತಾರೆ, ಆದ್ರೆ ಇಂಡಿಯನ್ ಟೀಮ್ ನಲ್ಲಿ ಕೊಡಲ್ಲ ಅಂತ ಕೂಡ ಒಂದು ಮಾತುಗಳು ಕೇಳ ಬರ್ತಾ ಇದ್ದಾರೆ. ಹಾಗಾಗಿ ಎರಡನೇ ಆಟಗಾರ ಅಶ್ವಿನ್ ಇದ್ದಾರೆ. ಕುಲ್ದೀಪ್ ಯಾದವ್ ಅದ್ಭುತವಾದಂತ ಬಾಲಿಂಗ್, ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅಕ್ಷರ್ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಜೊತೆಗೆ ಇದ್ದಂತ ಆಟಗಾರ ಅಶ್ವಿನ್ ಅವರು ಕೂಡ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಗಂಭೀರ್ ಅವರು ಕೂಡ ಹೇಳ್ಬೋದಿದೆ. ಯಾಕಂದ್ರೆ ದಿಲೀಪ್ ಟ್ರೋಫಿಯಲ್ಲಿ ಒಳ್ಳೆ ಆಟಗಳು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಕೂಡ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಶ್ವಿನ್ ಅವರು. ಇವರು ವೃತ್ತಿ ಜೀವನ ಒಂದು ಹಾಳು ಆಗ್ತಾ ಇದೆ ಅಂತ ಕೂಡ ಎರಡನೇ ಆಟಗಾರರಾಗಿ ಇದೊಂದು ಬ್ರೇಕಿಂಗ್ ನ್ಯೂಸ್ ಬಂದಂತ ಗಂಭೀರ್ ಅವರು ಮಾಡಿದಂತ ಕಿತಾಪತಿಯಿಂದನೇ ಹೇಳ್ತಾ ಇದ್ದಾರೆ. ಹಾಗೇನೆ ಆಟಗಾರರಾಗಿ ಯಜವಂತರ್ ಚಾಲ್ ಇದ್ದಾರೆ. ಚಾಲ್ ಅವರು ಕೂಡ ಒಂದು ಅದ್ಭುತವಾದಂತ ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಭಾಗವಹಿಸ್ತಾರೆ. ಇತ್ತೀಚೆಗಷ್ಟೇ ಒಂದು ಇಂಡಿಯನ್ ಟೀಮಿನಲ್ಲಿ ಆಡ್ತಾ ಇಲ್ಲ. ಇವರು ವೃತ್ತಿ ಕರಿಯರ್ ಇಂದ ಹೊರಗೆ ಉಳಿತಾ ಇದ್ದಾರೆ. ಗಂಭೀರ್ ಅವರು ಬಂದ ನಂತರ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ಇಲ್ಲಿ ನೋಡಬಹುದು 10 ಓವರ್ ನಲ್ಲಿ 14 ರನ್ ನೀಡಿ 5 ವಿಕೆಟ್ ಪಡೆಯುವ ಮುಖಾಂತರ ಅಲ್ಲಿ ಇಂಗ್ಲೆಂಡ್ ಮಿಂಚಿದ್ದಾರೆ. ಸಖತ್ತಾಗಿ ಬಾಲಿಂಗ್ ಕೂಡ ಮಾಡಿದ್ದಾರೆ. ಹಾಗಾಗಿ ಹೆಲ್ಪ್ ಆಗಿದೆ ತಂಡಕ್ಕೆ ಅಂತ ಕೂಡ ಹೇಳ್ಬೋದು. ಇಂಥ ಆಟಗಾರ 4ನೇ ಆಟಗಾರನಾಗಿ ಭುವನೇಶ್ವರ್ ಕುಮಾರ್ ಇದ್ದಾರೆ. ಇವರು ಒಂದು ಇಂಡಿಯನ್ ಟೀಮ್ ನಲ್ಲಿ ಒಂದೊಂದು ಕಾಲದಲ್ಲಿ ಫೇಮಸ್ ಆದಂತ ಬಾಲರು. ಇವರು ಕೂಡ ಇವಾಗ ಇಂಡಿಯನ್ ಟೀಮ್ ನಲ್ಲಿ ಆಡ್ತಾ ಇಲ್ಲ. ಗಂಭೀರ್ ಬಂದ ನಂತರ ಇವ್ರ ಹೆಸರು ಕೇಳೇ ಬರ್ತಾ ಇಲ್ಲ. ಹಾಗಾಗಿ ಇವರನ್ನು ಕಡೆಗಣಿಸ್ತಾ ಇದ್ದಾರೆ. ಇವರು ಕೂಡ ಕ್ರಿಕೆಟ್ ವೃತ್ತಿ ಜೀವನ ಹೊರಗೆ ಉಳಿತಾ ಇದೆ ಅಂತ ಕೂಡ ಹೇಳ್ಬೋದಿದೆ. ಹಾಗೆ 5ನೇ ಆಟಗಾರ ಇಶಾಂತ್ ಶರ್ಮಾ ಇದ್ದಾರೆ. ಇಶಾಂತ್ ಶರ್ಮಾ ಟೆಸ್ಟ್ ನಲ್ಲಿ ಸಖತ್ತಾಗಿ ಡೇಂಜರ್ ಅಂತ ಬಾಲಿಂಗ್ ಮಾಡಿದಂತ ಆಟಗಾರ. ಟೆಸ್ಟ್ ನಲ್ಲಿ ಕೂಡ ಸೆಲೆಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದೀವಿ. ಇವರು ಕೂಡ ಇವಾಗ ದಿಲೀಪ್ ಟ್ರೋಫಿಗೆ ಸೆಲೆಕ್ಷನ್ ಆಗಿಲ್ಲ. ಗಂಭೀರ್ ಅವರು ಮಾಡಿದಂತ ಒಂದು ಕಿತಾಪತಿಗೆ ಇವರು ಕೂಡ ಹೊರಗಡೆ ಉಳ್ತಾ ಇದ್ದಾರೆ ಅಂತ ಕೂಡ ಗಂಭೀರ್ ಮೇಲೆ ಇಶಾಂತ್ ಶರ್ಮಾ ಫ್ಯಾನ್ಸ್ ಆಗಿರ್ಬೋದು, ಹಾಗೆ ಸಂಜು ಸ್ಯಾಮ್ಸಂಗ್ ಫ್ಯಾನ್ಸ್ ಆಗಿರ್ಬೋದು, ಗಂಭೀರ್ ಮೇಲೆ ಕೊಂಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಿದೆ. ಹಾಗೇನೆ ಕೊನೆಯಲ್ಲಿ 6ನೇ ಆಟಗಾರ ಉಮೇಶ್ ಯಾದವ್ ಅವರು. ಇವರು ಕೂಡ ಅದ್ಭುತವಾದಂತ ಸ್ಪೆಲ್ ಮಾಡಿದ್ದಾರೆ. IPL ನಲ್ಲಿ ಮಿಂಚಿದ್ದಾರೆ. RCB ಯಲ್ಲಿ ಕೂಡ ಆಡಿದ್ದಾರೆ. ಹಾಗೇನೆ ಡೆಲ್ಲಿ ಕೂಡ ಆಡಿದ್ದಾರೆ. ಇವಾಗ ಕೋಲ್ಕತ್ತಾದಲ್ಲಿ ಕೂಡ ಆಡಿದ್ದಾರೆ. ಇಂಥ ಆಟಗಾರರು ಮತ್ತೆ ಇಂಡಿಯನ್ ಟೀಮಿನಲ್ಲಿ ಕೂಡ ಡೇಂಜರ್ ಅಂತ ಬಾಲಿಂಗ್ ಮಾಡಿದ್ದಾರೆ. ಎಲ್ಲಕ್ಕೆ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂಥ ಆಟಗಾರರು ಮತ್ತೆ ಕಡೆಗೆ ಉಳಿತಾ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗಷ್ಟು ಹೇಳಿಕೊಳ್ಳುವಷ್ಟು ಪ್ರದರ್ಶನ ಬಂದಿದೆ. ಅದಕ್ಕೋಸ್ಕರ ಕೈ ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ 6 ಆಟಗಾರರ ಬಗ್ಗೆ ನೀವೇ ಅಂತೀರಾ ಕಮೆಂಟ್ ಮಾಡಿ. ಸಾಧ್ಯವಾದ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದೆ.